ಟೈರ್ ಬ್ಲಾಸ್ಟ್ ಆಗಿ ಖಾಸಗಿ ಬಸ್ ಇಲ್ಲಿ ಹೊತ್ತಿ ಉಳಿದಿದೆ. ಅದೃಷ್ಟವಶಾತ್ ಭಾರಿ ದೊಡ್ಡ ಅನಾಹುತವೇ ತಪ್ಪೋಗಿದೆ. ಹಾಸನದ ಶಾಂತಿ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಬಸ್ನಲ್ಲಿ 36 ಜನ ಪ್ರಯಾಣಿಕರು ಕೂಡ ಇದ್ರು. ಸದ್ಯ ಪಾರಾಗಿದ್ದಾರೆ. ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಖಾಸಗಿ ಬಸ್ ಇದು. ಹೀಗೆ ಟೈರ್ ಬ್ಲಾಸ್ಟ್ ಆಗಿ ಖಾಸಗಿ ಬಸ್ ಧಗಧಗನೆ ಹೊತ್ತಿ ಉಳಿದಿದೆ. ಹಾಸನದ ಶಾಂತಿ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತ 36 ಪ್ರಯಾಣಿಕರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಂಗಳೂರಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಖಾಸಗಿ ಬಸ್ ಇದು. ಹೇಗೆ ದಿಢೀರಾಗಿ ಹೊತ್ತಿ ಉರಿದಿದೆ. ಟೈರ್ ಬ್ಲಾಸ್ಟ್ ಆಗಿತ್ತು ಅನ್ನುವಂಥದ್ದು ಕಾರಣ. ಹೀಗೆ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಬಸ್ಸು ಸುಟ್ಟು ಕರ್ಕಲಾಗಿದೆ. ಸದ್ಯ ಇಲ್ಲಿ ಈ ಮಟ್ಟಕ್ಕೆ ಬಸ್ಸು ಸುಟ್ಟು ಹೋಗಿದೆ ಅಂತಂದ್ರೆ 36 ಜನ ಪ್ರಯಾಣಿಕರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತಂದ್ರೆ ಇದು ದೊಡ್ಡ ಪವಾಡ ಅಂತಾನೆ ಹೇಳಬಹುದು. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಟೈರ್ ಸ್ಫೋಟ ಆಗ್ತಾ ಇದ್ದಂತೆ ಬಸ್ ನಿಲ್ಲಿಸಿದ್ದಾನೆ ಚಾಲಕ. ಬಸ್ ನಿಲ್ಲಿಸ್ತಾ ಇದ್ದಂತೆ ಕೆಳಗೆ ಇಳಿದಿರುವಂತದ್ದು ಎಲ್ಲಾ ಪ್ರಯಾಣಿಕರು ಇಳಿದ ಬೆನ್ನಲ್ಲೇ ಹೊತ್ತಿಕೊಂಡು ಎಲ್ಲವೂ ಕೂಡ ತಗದಗನೆ ಹೊತ್ತಿ ಉಳಿದಿದೆ ಈ ಬಸ್ಸು. ಹಲವು ಪ್ರಯಾಣಿಕರ ಮೊಬೈಲ್, ಲಗೇಜ್ ಬೆಂಕಿಗಾಹುತಿಯಾಗಿದೆ. ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದೆ ಅಗ್ನಿಶಾಮಕ ಸಿಬ್ಬಂದಿ. ಶಾಂತಿಗ್ರಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಸನ ಜಿಲ್ಲೆಯಲ್ಲಿ ಮತ್ತೊಂದು ಬಸ್ ದುರಂತ ಇದು. ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂತಹ ಬಸ್ನಲ್ಲಿ ದಿಢೀರಾಗಿ ಈ ರೀತಿಯಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಸದ್ಯ ಅದೃಷ್ಟವಶಾತ್ ಇಲ್ಲಿ ಯಾರಿಗೂ ಕೂಡ ಏನೂ ಆಗಿಲ್ಲ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಾಲಕನ ಬುದ್ಧಿವಂತಿಕೆ ಎಲ್ಲರೂ ಕೂಡ ಈಗ 36 ಜನ ಬದುಕುಳಿದಿದ್ದಾರೆ. ಮೊದಲನೇದಾಗಿ ಟೈರ್ಗೆ ಬೆಂಕಿ ಹೊತ್ಕೊಂಡಿತ್ತು. ಅದಾದ ನಂತರ ಟೈರ್ ಬ್ಲಾಸ್ಟ್ ಆಗಿದೆ. ಇದೆಲ್ಲವೂ ಕೂಡ ಗಮನಿಸಿದಂತ ಡ್ರೈವರ್ ಕೂಡಲೇ ಬಸ್ಸನ್ನ ನಿಲ್ಲಿಸಿ ಅಲ್ಲಿಂದ ಎಲ್ಲಾ ಪ್ರಯಾಣಿಕರನ್ನ ಕೆಳಗೆ ಇಳಿಸಿದ್ದಾರೆ. ಹಾಗಾಗಿ ಬೆಂಕಿ ಹೊತ್ತಿಕೊಂಡ ನಂತರ ತಕ್ಷಣ ಬಸ್ಸನ್ನ ರಸ್ತೆಯ ಸೈಡಲ್ಲೇ ನಿಲ್ಲಿಸಿದ್ದಾನೆ. ಅದಾದ ನಂತರ ಎಷ್ಟು ಜನ ಪ್ಯಾಸೆಂಜರ್ಸ್ ಇದ್ರಲ್ಲ ಎಲ್ಲರಿಗೂ ಕೂಡ ಕೆಳಗಿಳಿಸ್ಬಿಟ್ಟಿದ್ದಾರೆ. ನಿದ್ದೆಯ ಮಂಪರಿನಲ್ಲೇ ಇದ್ದಂತಹ ಪ್ರಯಾಣಿಕರು ಅದೃಷ್ಟವಶಾತ್ ಎಲ್ಲರೂ ಕೂಡ ಪಾರಾಗಿದ್ದಾರೆ. ಇಲ್ಲ ಅಂತಂದ್ರೆ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ, ಎಲ್ಲರೂ ಕೂಡ ಸುಟ್ಟು ಕರ್ಕಲಾಗ್ಬಿಡ್ತಾ ಇದ್ರು 36 ಜನ ಕೂಡ. ಇಫ್ ಇನ್ ಕೇಸ್ ಚಾಲಕ ಡ್ರೈವರ್ ಏನಾದರೂ ಕೂಡ ಈ ಒಂದು ಕ್ರಮವನ್ನು ತಗೊಳ್ತಾ ಇರಲಿಲ್ಲ, ಅಲರ್ಟ್ ಆಗ್ತಾ ಇರಲಿಲ್ಲ ಅಂತಂದ್ರೆ 36 ಜನ ಪ್ರಯಾಣಿಕರು ಕೂಡ ಈಗ ಸುರಕ್ಷಿತವಾಗಿ ಬಸ್ನಿಂದ ಕೆಳಗೆ ಇಳಿದು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಇದು ಚಾಲಕನ ಒಂದು ಬುದ್ಧಿವಂತಿಕೆ. ಹಾಸನ ತಾಲೂಕಿನ ಶಾಂತಿಗ್ರಾಮ ಹತ್ರ ನಡೆದಿರುವಂತಹ ಒಂದು ಘಟನೆ ಇದು. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಖಾಸಗಿ ಬಸ್ಗೆ ಬೆಂಕಿ ಹೊತ್ಕೊಂಡಿತ್ತು. ಕಾರಣ ಇಲ್ಲಿ ಟೈರ್ ಬ್ಲಾಸ್ಟ್ ಆಗಿತ್ತು. ಬೆಂಕಿ ನಂದಿಸಲು ಈಗ ಅಗ್ನಿಶಾಮಕ ಸಿಬ್ಬಂದಿಯವರು ಕೂಡ ಹರಸಾಹಸ ಪಟ್ಟಿದ್ದಾರೆ. ಹೇಗೋ ಬೆಂಕಿಯನ್ನು ನಂದಿಸಿದ್ದಾರೆ. ಶಾಂತಿಗ್ರಾಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೂ ಕೂಡ ಈ ಒಂದು ಪ್ರಕರಣ ಈಗ ದಾಖಲಾಗಿದೆ. ಬೆಂಕಿಯ ಈ ಒಂದು ರಭಸಕ್ಕೆ ಸಂಪೂರ್ಣವಾಗಿ ಬಸ್ ಎಲ್ಲವೂ ಕೂಡ ಸುಟ್ಟು ಕರ್ಕಲಾಗಿದೆ. ನೋಡ್ತಾ ಇದ್ದಂತೆ ಕೆಲವೇ ಕ್ಷಣಗಳಲ್ಲಿ ಖಾಸಗಿ ಬಸ್ ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಹೊತ್ತಿ ಉಳಿದಿರುವಂತಹ ಭಾರತ್ ಕಂಪನಿಗೆ ಸೇರಿರುವಂತಹ ಖಾಸಗಿ ಬಸ್ ಅಂತ ಹೇಳಿ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ.